ಕಾಂಗ್ರೆಸ್ಗೆ ಇತಿಹಾಸ ಇದೆ. ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದೇವೆ. 13ರಿಂದ 17 ಬಾರಿ ಗೆದ್ದಂತ ಇತಿಹಾಸ ಕೋಲಾರ ಲೋಕಸಭಾ ಕ್ಷೇತ್ರಕ್ಕಿದೆ. ಅಭ್ಯರ್ಥಿ ಗೌತಮ್ ನನ್ನ ಸಂಬಂಧಿ, ಖಂಡಿತವಾಗಿಯೂ ಪಕ್ಷ ಗೆಲ್ಲುತ್ತೆ ಅಂತ ಹೇಳಿ ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ಕುರಿತು ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತೀನಿ ಅಂತ ಹೇಳಿದ್ದೇನೆ. ಈಗಾಗಲೇ ಪ್ರಚಾರಕ್ಕೆ ಬರೋಕ್ ಸಿದ್ಧನಿದ್ದೀನಿ ಅಂತಾನು ಹೇಳಿದ್ದೇನೆ. ನನ್ನನ್ನ ಯಾರೂ ಕರಿಬೇಕಾಗಿಲ್ಲ ಅಂತ ಹೇಳಿ ಸಚಿವ ಕೆಎಚ್ ಮುನಿಯಪ್ಪ ಹೇಳಿಕೆಯನ್ನ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಒಂದು ಇತಿಹಾಸ ಇದೆ. ಸುಮಾರು 17 ಬಾರಿಯಲ್ಲಿ 13ರಿಂದ 14 ಬಾರಿ ಗೆದ್ದಿರೋದು ಯಾವುದಾದ್ರೂ ಈ ರಾಜ್ಯದಲ್ಲಿ ಒಂದು ಕ್ಷೇತ್ರ ಇದೆ ಅಂದ್ರೆ ಅದು ಕೋಲಾರ ಲೋಕಸಭಾ ಕ್ಷೇತ್ರ. 2-3 ಸಾರಿ ಬಿಟ್ರೆ ಇಲ್ಲಿವರೆಗೂ ಸಂಪೂರ್ಣವಾಗಿ ಸ್ವತಂತ್ರ ಬಂದಾಗಿನಿಂದ ಗೆದ್ದಿರುವಂಥದ್ದು ಕ್ಷೇತ್ರ ಕೋಲಾರ ಲೋಕಸಭಾ ಕ್ಷೇತ್ರ ಒಂದೇ. ಅಲ್ಲಿ ಸುಭದ್ರವಾಗಿದೆ ಸರ್ಕಾರ, ಕಾಂಗ್ರೆಸ್ ಪಕ್ಷ. ಆದ್ದರಿಂದ ಅಲ್ಲಿ ಗೆಲ್ತೀವಿ ನಾವು. ಗೌತಮ್ ಅವರು ನಾಮಿನೇಷನ್ ಮೊದಲೇ ಬಂದು ನನ್ನ ಕರೆದು ನಾನು ಕೂಡ ನಾಮಿನೇಷನ್ಗೆ ಹೋಗಿ ಜೊತೆಗೂಡಿ ಕೆಲಸ ಮಾಡಿದ್ದೀವಿ. ಕಾಂಗ್ರೆಸ್ ಪಕ್ಷ ಕೋಲಾರದಲ್ಲಿ ಖಂಡಿತವಾಗಿ ಗೆಲ್ತದೆ. ಗೌತಮ್ ಅವರು ಬಹಳ ದೂರದವರೆಲ್ಲ, ನನಗೆ ಹತ್ತಿರ ಸಂಬಂಧಿಗಳು. ಅವರ ತಂದೆಯವರು ಮೇಯರ್ ಆಗಿ ಕೆಲಸ ಮಾಡಿದರು. ಜೊತೆಗೆ ಅವರನ್ನು ರಾಜ್ಯಸಭಾ ಮೆಂಬರ್ ಮಾಡೋದಕ್ಕೆ ನಾನು ಪ್ರಯತ್ನ ಮಾಡಿದ್ದಂಥವನು ಆ ಕುಟುಂಬದ ಕುಡಿ ಇವತ್ತು ಕಾಂಗ್ರೆಸ್ ಪಕ್ಷ, ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಗುರುತಿಸಿ ಅವರನ್ನು ಸನ್ಮಾನ್ಯ ಖರ್ಗೆ ಅವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ವೇಣುಗೋಪಾಲ್ ಅವರು ಹಾಗೂ ಸುರ್ಜೇವಾಲ ವಿಶೇಷವಾಗಿ ಅಧ್ಯಕ್ಷರು. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, ಕೆಎಚ್ ಮುನಿಯಪ್ಪ ಅವರು ಮೊನ್ನೆ ಪ್ರಜಾಧ್ವನಿ ಯಾತ್ರೆಗೆ ಚಾಲನೆ ಕೊಟ್ಟಂತಹ ಸಂದರ್ಭದಲ್ಲೂ ಅಲ್ಲಿ ಕಾಣಿಸಿಕೊಳ್ಳಿಲ್ಲ. ಅದಾದ ನಂತರ ಕೇಳಿದ್ದಕ್ಕೆ ಇಲ್ಲ, ನನಗೆ ಚಿಕ್ಕಬಳ್ಳಾಪುರ ಜವಾಬ್ದಾರಿ ಕೊಟ್ಟಿದ್ದಾರೆ, ನಾನು ಇಲ್ಲಿ ನೋಡ್ಕೋತೀನಿ, ಅಲ್ಲಿ ಸುರೇಶ್ ನೋಡ್ಕೋತಾರೆ ಅಂತ ಅಂದ್ರು. ತಮ್ಮ ಅಳಿಯನಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನುವಂತಹ ಬೇಸರ ಇನ್ನೂ ಕೆಎಚ್ ಮುನಿಯಪ್ಪ ಅವರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿದೆ ಅನ್ನುವಂತಹ ಚರ್ಚೆ ಆ ಕಾರಣಕ್ಕಾಗಿನೇ ಅವರ ಹೇಳಿಕೆಯಿಂದಾನೇ ಆರಂಭವಾಗಿತ್ತು. ಆದರೆ ಈಗ ಕೆಎಚ್ ಮುನಿಯಪ್ಪ ಅವರು ಕೆವಿ ಗೌತಮ್ ಅವರನ್ನ ಭೇಟಿಯಾಗಿದ್ದಾರೆ, ಪ್ರಚಾರಕ್ಕೆ ಬರೋ ಭರವಸೆಯನ್ನ ಕೊಟ್ಟಿದ್ದಾರೆ. ಅಖಾಡಕ್ಕೆ ಯಾವಾಗ ಇಳಿತಾರಂತೆ ಕೋಲಾರದಲ್ಲಿ? ಕೋಲಾರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಸಂಬಂಧಪಟ್ಟಂತೆ ಹಿರಿಯ ನಾಯಕ ಮುನಿಯಪ್ಪ ಅವರು ತಮ್ಮ ಕುಟುಂಬಕ್ಕೆ ಟಿಕೆಟ್ ತೆಗೆದುಕೊಳ್ತಕ್ಕಂಥ ಲೆಕ್ಕಾಚಾರದಲ್ಲಿದ್ರು. ಆದ್ರೆ ಸದ್ಯ ಕೋಲಾರದ ಸ್ಥಳೀಯ ನಾಯಕರ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ಈಗ ಆ ಕುಟುಂಬಕ್ಕೆ ಟಿಕೆಟ್ ಅನ್ನ ನೀಡಲಾಗಿಲ್ಲ. ಸದ್ಯ ಈಗ ಅಭ್ಯರ್ಥಿ ಅವರು ಕೂಡ ಅಂದ್ರೆ ಎಲ್ಲ ಕೋಲಾರ ಭಾಗದ ಎಲ್ಲ ನಾಯಕರನ್ನು ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಸದ್ಯ ಈಗ ಟಿಕೆಟ್ ಅನೌನ್ಸ್ ಆಗಿರ್ತಕ್ಕಂಥ ಟಿಕೆಟ್ ಅನ್ನ ಪಡೆದಿರ್ತಕ್ಕಂಥ ಗೌತಮ್ ಅವರು ಮುನಿಯಪ್ಪ ಅವರ ನಿವಾಸಕ್ಕೆ ಇವತ್ತು ಭೇಟಿ ಮಾಡಿದ್ರು. ಯುಗಾದಿ ಹಬ್ಬದ ಶುಭಾಶಯ ಕೋರೋದ್ರ ಜೊತೆಗೆ ತಾವು ಚುನಾವಣೆಗೆ ಪ್ರಚಾರಕ್ಕೆ ತಮ್ಮ ಪರವಾಗಿ ಬರಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಸದ್ಯ ಈಗ ರಾಜ್ಯದ ಅನೇಕ ಭಾಗಗಳಿಗೆ ಮುನಿಯಪ್ಪ ಅವರು ಹೋಗ್ಬೇಕಾಗಿರೋದ್ರಿಂದ ಕೋಲಾರ ಲೋಕಸಭಾ ಕ್ಷೇತ್ರಕ್ಕೂ ನಾನು ಚುನಾವಣಾ ಪ್ರಚಾರಕ್ಕೆ ಬರ್ತೀನಿ ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಅಂದ್ರೆ ಈವರೆಗೂ ಕೂಡ ಯಾವ ದಿನಾಂಕ ಅಂದ್ರೆ ಯಾವತ್ತು ಹೋಗ್ತಾರೆ ಎಂಬುದರ ಬಗ್ಗೆ ನಿಖರವಾದಂತ ದಿನವನ್ನ ಮುನಿಯಪ್ಪ ಅವರು ಹೇಳಿಲ್ವಾದ್ರು ಸದ್ಯ ಅಭ್ಯರ್ಥಿ ಪರವಾಗಿ ನಾನು ಕೆಲಸ ಮಾಡ್ತೀನಿ, ನಮ್ಮಲ್ಲಿ ಯಾವುದೇ ಅಸಮಾಧಾನ ಇಲ್ಲ, ಅಭ್ಯರ್ಥಿ ಯಾರೇ ಆದ್ರೂ ಕೂಡ ಕೆಲಸ ಮಾಡ್ತಕ್ಕಂಥ ಮಾತನ್ನ ಹಿಂದೆಯೂ ಹೇಳಿದ್ದೆ, ಆ ಮಾತಿಗೆ ಈಗ ಬದ್ಧನಾಗಿದ್ದೇನೆ ಅಂತಕ್ಕಂಥ ಆಶ್ವಾಸನೆಯನ್ನು ಕೂಡ ಈಗ ಅಭ್ಯರ್ಥಿಗೆ ನೀಡಿದ್ದಾರೆ. ಸದ್ಯ ಮುನಿಯಪ್ಪ ಅವರ ಅಸಮಾಧಾನದ ವಿಚಾರ ಏನು ಅಂದ್ರೆ ಪ್ರಮುಖವಾಗಿ ಕೋಲಾರ ಭಾಗದ ನಾಯಕರನ್ನ ಸಮನ್ವಯಗೊಳಿಸ್ತಕ್ಕಂಥ ಪ್ರಯತ್ನವನ್ನ ಹೈಕಮಾಂಡ್ ನಾಯಕರು ಮಾಡಲಿಲ್ಲ. ಅಂದ್ರೆ ಸಿಎಂ ಡಿಸಿಎಂ ಇರ್ಬೋದು ಅಥವಾ ಇತರ ನಾಯಕರು ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿಲ್ಲ. ಟಿಕೆಟ್ ವಿಚಾರದಲ್ಲಿ ತಮ್ಮನ್ನ ಕಡೆಗಣಿಸಲಾಯಿತು ಅಂತಕ್ಕಂಥ ಅಸಮಾಧಾನ ಇದ್ರೂ ಸಹಿತವಾಗಿ ಕೋಲಾರ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಆಶ್ವಾಸನೆಯನ್ನ ಇವತ್ತು ಅಭ್ಯರ್ಥಿಗೆ ಕೊಟ್ಟಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.